children, welcome back to the online class. Light reflection and refraction chapter na nodta idwalla. Today we'll see what are the applications of concave mirror. Applications andre meaning ena uses. What are the uses of concave mirror? Okay, fine. ಸುಮ್ಮನೆ ನೆನಪಿಡೋದಲ್ಲ, ಯೂಸಸ್ ಗಳನ್ನ ಕಾನ್ಕೇವ್ ಮಿರರ್ ನೆನಪಿಡೋದಲ್ಲ, ಹೆಂಗ್ ಬರುತ್ತೆ ಅಂತ ಹೇಳಿ ರೇ ಡಯಾಗ್ರಾಮ್ ಪ್ರಕಾರ ನೆನಪಿಟ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನೋಡಿ ಇಲ್ಲಿ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನಂದ್ರೆ ಇದು ಕಾನ್ಕೇವ್ ಮಿರರ್ ಇದೆ, ಇದೆಲ್ಲರಿಗೂ ಗೊತ್ತಿದೆ ನಿಮಗೆ ಕಾನ್ಕೇವ್ ಮಿರರ್ ಅಂತ ಹೇಳಿ. ಓಕೆ, ಸೊ ಕಾನ್ಕೇವ್ ಮಿರರ್ ಆದ್ಮೇಲೆ ಇಲ್ಲಿ ಪೋಲ್ ಇದೆ, ಆಮೇಲೆ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಇದೆ ಈ ರೀತಿಯಾಗಿ, ಆಮೇಲೆ ಇಲ್ಲಿ ಫೋಕಸ್ ಇದೆ, ಆಮೇಲೆ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ, ಎಲ್ರಿಗೂ ಗೊತ್ತಿದೆ. ಆಬ್ಜೆಕ್ಟ್ ಇನ್ಫಿನಿಟಿ ಅಲ್ಲಿ ಇಟ್ಟಿದ್ವಿ, ಬಿಯಾಂಡ್ ಸಿ ಇಟ್ಟಿದ್ವಿ, ಸಿ ಅಲ್ಲಿ ಇಟ್ಟಿದ್ವಿ, ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟಿದ್ವಿ, ಅಟ್ ಎಫ್ ಇಟ್ಟಿದ್ವಿ. ನಿನ್ನೆ ಎಲ್ಲ ಮಾಡಿದೀವಿ ಅದರ ಲಾಸ್ಟ್ ವಿಡಿಯೋದಲ್ಲಿ. ಬಟ್ ಈಗ ಆಬ್ಜೆಕ್ಟ್ ಅನ್ನ ನಾನು ಇಲ್ಲಿ ಇಡ್ತೀನಿ ಈ ರೀತಿಯಾಗಿ. ಲೆಟ್ ಮಿ ಕಾಲ್ ಇಟ್ ಆಸ್ ಎ ಬಿ. ಎಲ್ಲಿ ಇಟ್ಟಿದ್ದೀನಿ ಅಂದ್ರೆ ಇದನ್ನ ಬಿಟ್ವೀನ್ ಪಿ ಅಂಡ್ ಎಫ್. ಈಗ ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಿದೆ? ಪೊಸಿಷನ್ ಆಫ್ ಆಬ್ಜೆಕ್ಟ್ ನಿನ್ನೆ ಒಂದು ಟೇಬಲ್ ಬರ್ಕೊಂಡಿದ್ರಲ್ಲ, ಅದನ್ನೇ ಲಾಸ್ಟ್ ಪಾಯಿಂಟ್ ಕವರ್ ಮಾಡ್ಕೋಬೇಕು. ಇದರಿಂದಾನೇ ಈ ಡಯಾಗ್ರಾಮ್ ಇಂದಾನೆ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಬರುತ್ತೆ. ಸೊ ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಿದು? ಪೊಸಿಷನ್ ಆಫ್ ಆಬ್ಜೆಕ್ಟ್ ಬಿಟ್ವೀನ್ ಪಿ ಅಂಡ್ ಎಫ್. ಬಿಟ್ವೀನ್ ಪಿ ಅಂಡ್ ಎಫ್ ಇದೆ, ಪಿ ಅಂಡ್ ಎಫ್. ಅವಾಗ ಪೊಸಿಷನ್ ಆಫ್ ಇಮೇಜ್ ಎಲ್ಲಿ ಬರುತ್ತೆ? ಅವಾಗ ಪೊಸಿಷನ್ ಆಫ್ ಇಮೇಜ್ ಎಲ್ಲಿ ಬರುತ್ತೆ? ಆಮೇಲೆ ಬಂದಾದ್ಮೇಲೆ ಇಮೇಜ್ ಬಂದಾದ್ಮೇಲೆ ವಾಟ್ ಈಸ್ ದ ನೇಚರ್ ಆಫ್ ದಟ್ ಇಮೇಜ್, ಅದನ್ನು ಕೂಡ ಇವತ್ತು ನೋಡಿ ಅಪ್ಲಿಕೇಶನ್ಸ್ ಅನ್ನ ನೋಡೋಣ. ನೋಡಿ ಇಲ್ಲಿ ಒಂದನೇ ರೇ ಅಂದ್ರೂ ಅದೇ ಕಾಮನ್, ಅದು ಈ ರೀತಿಯಾಗಿ ಒಂದು ಪೋಲ್ ಮೇಲೆ ಬಿದ್ದ ತಕ್ಷಣ ಈ ರೀತಿಯಾಗಿ ಬಂದ್ಬಿಡ್ತು, ಮುಗಿದೋಯ್ತು. ಕರೆಕ್ಟಾ? ಓಕೆ. ಸೆಕೆಂಡ್ ರೇ ನೋಡಿ ಪ್ಯಾರಲಲ್ ಆಗಿ ತಗೊಂಡು ಫೋಕಸ್ ಇಂದ ಕಳಿಸಬಹುದು. ಬಟ್ ಎನ್ಸೆಟ್ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ ಈ ರೀತಿಯಾಗಿ ನೋಡಿ ಇಲ್ಲಿ ದ ರೇ ಆಫ್ ಲೈಟ್ ಅಪಿಯರ್ಸ್ ಟು ಫಾಲ್ ಆನ್ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗಿ ಬರ್ತಾ ಇಲ್ಲ, ಆಕ್ಚುಲಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಬಂದಿದೆ ಏನೋ ಅಂತ ಈ ರೀತಿಯಾಗಿ ಅನಿಸ್ತಾ ಇದೆ. ಈ ರೀತಿಯಾಗಿ ರೇ ಆಫ್ ಲೈಟ್ ಏನಾದ್ರು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇತ್ತು ಅನ್ಕೊಳ್ಳಿ, ಏನಾಗುತ್ತೆ? ಇದು ವಾಪಸ್ ರಿಫ್ಲೆಕ್ಟ್ ಹಂಗೆ ಆಗ್ಬಿಡುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಈ ರೀತಿಯಾಗಿ ಹೋಗಿತ್ತಾ, ಇದೇ ರಿಫ್ಲೆಕ್ಟ್ ಆಗಿ ಬಂತು ಅಂದ್ರೆ ಇಲ್ಲಿ ನೋಡಿ ಈ ರೀತಿಯಾಗಿ ರೇ ಇದೆ, ಆಮೇಲೆ ಇದೊಂದು ಈ ರೀತಿಯಾಗಿ ರೇ ಇದೆ. ಇವೆರಡು ರೇಗಳು ಹೆಂಗಿದಾವೆ ನೋಡಿ, ಈ ರೀತಿ ಹೋಗ್ತಿದಾವೆ. ಡೈವರ್ಜಿಂಗ್ ಏನಂತ ಕರೀತಾರೆ ಅಂದ್ರೆ ಡೈವರ್ಜಿಂಗ್ ರೇಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಓಕೆ, ಡೈವರ್ಜಿಂಗ್ ರೇಸ್. ಓಕೆ, ನೀವು ಇಲ್ಲಿ ಇಟ್ಕೊಂಡು ನೋಡ್ತಿದ್ದಾರೆ, ಅವನ್ನ ಇಲ್ಲಿ ಇಟ್ಕೊಂಡು ನೋಡ್ತಿದ್ದಾರೆ. ನೋಡಿದ ತಕ್ಷಣ ಈ ರೀತಿಯಾಗಿ ಡೈವರ್ಜ್ ಆಗ್ತಿದಾವೆ, ಇವಂದ್ರು ಮೀಟ್ ಆಗೋದಿಲ್ಲ. ಅದೇ ಎಫ್ ಅಲ್ಲಿ ಇಟ್ಟಾಗ ಏನಾಗಿತ್ತು? ಪ್ಯಾರಲಲ್ ಇತ್ತು, ಮೀಟ್ ಆಗ್ತಾ ಇರಲಿಲ್ಲ. ಬಟ್ ಈಗ ಮೀಟ್ ಆಗೋದಿಲ್ಲ, ಡೈವರ್ಜಿಂಗ್ ಇದೆ. ಬಟ್ ನೀವೇನಾದ್ರೂ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಿದ್ರಿ ಅನ್ಕೊಳ್ಳಿ, ರೇ ಆಫ್ ಲೈಟ್ ಅನ್ನ ಹಿಂಗ್ ಹೋಗುತ್ತೆ. ಆಮೇಲೆ ಈ ರೇ ಆಫ್ ಲೈಟ್ ಕೂಡ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಕೂಡ ಹೋಗುತ್ತೆ, ಹೋಗಿ ಇಲ್ಲೆಲ್ಲೋ ಮೀಟ್ ಆಗ್ಬೋದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದೀನಿ ಅಂತ ಹೇಳಿ. ಒಂದೇ ರೇ ಆಫ್ ಲೈಟ್ ಪೋಲ್ ಮೇಲ್ಗಡೆ ಬಿತ್ತು, ಆಮೇಲೆ ಈ ರೀತಿಯಾಗಿ ರಿಫ್ಲೆಕ್ಟ್ ಆಯ್ತು, ಗೊತ್ತಿದೆ. Another ray of light, it appears to fall, pass through ಸೆಂಟರ್ ಆಫ್ ಕರ್ವೇಚರ್. ಈ ರೀತಿಯಾಗಿ ಹೋಗಿದ್ರೆ ವಾಪಸ್ ಅಲ್ಲೇ ಬರುತ್ತೆ. ಈ ರೀತಿಯಾಗಿ ನೋಡಿ ಡೈವರ್ಜಿಂಗ್ ರೇಸ್ ಇದಾವೆ. ಡೈವರ್ಜಿಂಗ್ ಅಂತ ಬರ್ದಿದ್ದೀನಿ ಇಲ್ಲಿ. ಇಲ್ಲಿ ಇಟ್ಕೊಂಡು ನೋಡ್ತಿದ್ರೆ ನೀವೇನ್ ಮಾಡ್ತೀರಾ? ರೇ ಆಫ್ ಲೈಟ್ ಗಳನ್ನ ವಾಪಸ್ ಕಳಿಸಿ ಇಲ್ಲಿ ಬಂದು ಮೀಟ್ ಆಗುತ್ತೆ. ಮೀಟ್ ಆದ ತಕ್ಷಣ ಒಂದು ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಇದು ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ಎ ಬರಬೇಕಾ, ಮೇಲ್ಗಡೆ ಎ ಬರಬೇಕಾ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಎ ಇಂದ ಒಂದು ರೇ ಆಫ್ ಲೈಟ್ ಹಿಂಗ್ ಹೋಗ್ತಾ ಇರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ವಾಪಸ್ ಹಂಗೆ ಹೋಗುತ್ತದು, ಹಿಂಗ್ ಬಂದದ್ದು ಹಿಂಗ್ ಹೋಗುತ್ತೆ. ಅದನ್ನ ನೋಡಿ ವಾಪಸ್ ಕಳಿಸಿದ್ರೆ ಅಲ್ಲಿ ಏನ್ ಬರಬೇಕು? ಎ ಬರಬೇಕು. ಮೇಲ್ಗಡೆ ಏನ್ ಬರಬೇಕು? ಬಿ ಬರಬೇಕು. ನೋಡಿ ಎ ಇಲ್ಲಿದೆ, ಬಿ ಇಲ್ಲಿದೆ ಅಂದ್ರೆ ಈ ರೀತಿಯಾಗಿ ಅರ ಮಾರ್ಕ್ ಇತ್ತಲ್ಲ, ಅಂದ್ರೆ ಈ ರೀತಿಯಾಗಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಅಂತ ಕರಿತೀವಿ ಅಂದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕರಿತೀವಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಏನೇನು ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ ಇಲ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಇಮೇಜ್ ಬಿಹೈಂಡ್ ದ ಮಿರರ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಬಿಹೈಂಡ್ ದ ಮಿರರ್. ನೋಡಿ ಇದಕ್ಕೆ ಯಾವ್ದೋ ಪೊಸಿಷನ್ ಬೇರೆ ಬರೆಯಕ್ ಆಗೋದಿಲ್ಲ, ನೀವು ಏನ್ ಮಾಡಬೇಕು? ಬಿಹೈಂಡ್ ದ ಮಿರರ್, ಹಿಂದ್ಗಡೆನೆ ಇದೆ. ನೆಕ್ಸ್ಟ್, ವಾಟ್ ಈಸ್ ದ ನೇಚರ್ ಆಫ್ ಇಮೇಜ್? ಇಮೇಜ್ ಹೆಂಗಿದೆ? ಇದು ಸ್ಟ್ರೇಟ್ ಇದೆ, ಅಂದ್ರೆ ಯಾವ ಇಮೇಜ್ ಇದೆ? ಇದು ಎರೆಕ್ಟ್ ಇಮೇಜ್. ಕರೆಕ್ಟ್? ಎರೆಕ್ಟ್ ಇಮೇಜ್. ಅದಾದ್ಮೇಲೆ ಈ ರೇ ಆಫ್ ಲೈಟ್ ಗಳು ರಿಯಲ್ ಆಗಿ ಮೀಟ್ ಆಗ್ತಿದಾವ? ಇಲ್ಲ, ಮೀಟ್ ಆಗ್ತಾ ಇಲ್ಲ. ಮೀಟ್ ಆದಂಗ ಅನಿಸ್ತಾ ಇದೆ. ಅಂದ್ರೆ ಇದು ಯಾವ ಇಮೇಜ್ ಇರಬೇಕು? ವರ್ಚುವಲ್ ಇಮೇಜ್ ಇರಬೇಕು. ಅಥವಾ ವರ್ಚುವಲ್ ಇಮೇಜ್ ಯಾವತ್ತೂ ಏನಿರುತ್ತೆ? ಎರೆಕ್ಟ್ ಇರುತ್ತೆ. ಅದಂತ್ರ ಗೊತ್ತಿದೆ. ಆಮೇಲೆ ಇದು ಹೆಂಗಿದೆ? ದೊಡ್ಡದಿಲ್ಲ, ಆಬ್ಜೆಕ್ಟ್ ಇಷ್ಟೇ ಇದೆ, ಇಮೇಜ್ ಅಷ್ಟು ದೊಡ್ಡದಿದೆ. ಅಂದ್ರೆ ಮೀನಿಂಗ್ ಏನು? ಎನ್ಲಾರ್ಜ್ಡ್ ಇಮೇಜ್ ಇದೆ. ಇದನ್ನೇ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಬರೀತೀವಿ. ಮುದ್ದು ಮಕ್ಕಳ ಇಲ್ಲಿವರೆಗೂ ಹೇಳಿದ್ ಗೊತ್ತಾಯ್ತಾ? ಬಾರಿ ಸಿಂಪಲ್. ಇದೆಲ್ಲ ಮಿಕ್ಸ್ ಆಗಿದೆ ಅಂತ ಅನ್ಕೋಬೇಡಿ. ಟೇಬಲ್ ಅನ್ನ ಸಪರೇಟ್ ಆಗಿ ಬರ್ಕೊಂಡು ಲಾಸ್ಟ್ ಪಾಯಿಂಟ್ ನೀವು ಬರ್ಕೊಳ್ತೀರ ಅದರಲ್ಲಿ. ಆಮೇಲೆ ಕಾನ್ಕೇವ್ ಮಿರರ್ ಇದೆ, ಪೋಲ್ ಇದೆ. ಪೋಲ್ ಮತ್ತೆ ಫೋಕಸ್ ನಡುವೆ ಆಬ್ಜೆಕ್ಟ್ ಇಟ್ಟಿದೀವಿ ಎ ಬಿ. ಒಂದ್ ರೇ ಆಫ್ ಲೈಟ್ ಹಿಂಗಾಯ್ತು, ಒಂದ್ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಹೋದಂಗ ಅನಿಸ್ತಾ ಇತ್ತು, ವಾಪಸ್ ಹಂಗೆ ಬಂದಿದೆ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ವಾಪಸ್ ಕಳ್ಸಿದ್ರೆ ಇಲ್ಲಿ ಬಂದು ಮೀಟ್ ಆಯ್ತು. ಆಮೇಲೆ ಇಲ್ಲೊಂದು ರೇ ಆಫ್ ಲೈಟ್ ಕಳಿಸಿದ್ರೆ ವಾಪಸ್ ಹೋಗಿದೆ, ಅದಕ್ಕೋಸ್ಕರ ಎ ಡ್ಯಾಶ್ ಆಗಿದೆ, ಬಿ ಡ್ಯಾಶ್ ಆಗಿದೆ. ಅಷ್ಟೇ ಇದು ಇದರಲ್ಲಿರೋದು. ಇದರಿಂದ ನೋಡಿ ಯೂಸಸ್ ಹೆಂಗ್ ಬರೀತೀವಿ ಅಂತ. ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಯೂಸಸ್ ಹೆಂಗ್ ಬರೀತೀವಿ ಅಂತ. ಇದರ ಮೀನಿಂಗ್ ಏನಂದ್ರೆ
ಒಂದ್ ವೇಳೆ ಏನಾದ್ರೂ ನೀವು ಆಬ್ಜೆಕ್ಟ್ ಅನ್ನ ಪೋಲ್ ಮತ್ತೆ ಫೋಕಸ್ ನಡುವೆ ಇಟ್ರೆ ಇಲ್ಲಿ ಏನು ಆಬ್ಜೆಕ್ಟ್ ಇದೆಯಲ್ಲ ಇದ್ರದ್ದು ಎನ್ಲಾರ್ಜ್ಡ್ ಇಮೇಜ್ ಅಂಡ್ ಡೈರೆಕ್ಟ್ ಇಮೇಜ್ ಕಾಣಿಸುತ್ತೆ ನಮಗೆ. ದೊಡ್ಡದಿದೆ ಮತ್ತೆ ಹೆಂಗಿದೆ ಅದೇ ರೀತಿಯಾಗಿ ಸ್ಟೇಟ್ ಇದೆ, ಅದು ಅದೇ ರೀತಿಯಾಗಿ ಇಮೇಜ್. ನೋಡಿ ಒಂದೇ ಎಕ್ಸಾಂಪಲ್ ಏನಂದ್ರೆ, ಒಂದೇ ಯೂಸ್ ಏನಂದ್ರೆ, ಈಗ ಡೆಂಟಿಸ್ಟ್ ಗಳು ಇರ್ತಾರಲ್ಲ, ಡೆಂಟಿಸ್ಟ್ ಗಳು ತಲೆಗೆ ಹಾಕೊಂಡಿರ್ತಾರೆ, ಏನೋ ಒಂದು ಇಮೇಜ್ ನೋಡ್ತಿರ್ತಾರೆ. ಡೆಂಟಿಸ್ಟ್ ಹತ್ರ ಹೋಗಿದಿರಲ್ಲ, ಎಲ್ಲರೂ ಹೋಗಿರ್ತಾರ ಬಹಳ ಜನ. ಹೋದಾಗ ಒಂದು ಮಿರರ್ ಅಲ್ಲಿ ನೋಡ್ತಾರ ಅವ್ರು, ನಿಮ್ ಹಲ್ಲು ಇರುತ್ತಲ್ಲ ಆ ಹಲ್ಲನ್ನ ಒಂದು ಮಿರರ್ ಅಲ್ಲಿ ನೋಡಿದಾಗ ಏನಾಗೋದಂದ್ರೆ ಈ ರೀತಿ ಪೋಲ್ ಮತ್ತೆ ಫೋಕಸ್ ನಡುವೆ ನಿಮ್ ಹಲ್ಲು ಬರೋ ತರ ಸೆಟಪ್ ಮಾಡ್ತಾರೆ. ಅವಾಗ ನಿಮ್ ಹಲ್ಲು ಇಷ್ಟಿರೋದು ಇಷ್ಟು ದೊಡ್ಡ ಕಾಣಿಸುತ್ತೆ. ಅದು ಹೆಂಗ್ ಕಾಣಿಸುತ್ತೆ? ಉಲ್ಟಾ ಕಾಣಿಸೋದಿಲ್ಲ, ಹೆಂಗಿದೆ ಸ್ಟೇಟ್ ಹಂಗೆ ಕಾಣಿಸುತ್ತೆ. ಕಾಣಿಸಿದ ತಕ್ಷಣ ಇಷ್ಟು ಹಲ್ಲು ಇತ್ತು ನಿಮ್ದು, ಅದು ಇಷ್ಟು ದೊಡ್ಡದು ಕಾಣಿಸೋಕೆ ಶುರು ಆಯ್ತು. ಈಗ ಅವಾಗ ಏನ್ ಮಾಡ್ತಾರೆ, ಒಳಗಡೆ ಏನಾಗಿದೆ, ಡಿಕೆ ಆಗಿದೆಯಾ ಅಥವಾ ಏನಾದ್ರೂ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬೇಕಾ, ಬೇರೆ ಬೇರೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಕ್ ಶುರು ಮಾಡ್ತಾರೆ. Are you getting my point? So concave mirrors are used by dentist. ಯಾರು ಯೂಸ್ ಮಾಡ್ತಾರೆ ಇವನ್ನ? ಡೆಂಟಿಸ್ಟ್ ಗಳು ಯೂಸ್ ಮಾಡ್ತಾರೆ. Used by dentist. Are you getting my point? What I'm trying to say? Okay, used by dentist to see the enlarged image of tooth. ನಿಮ್ಮ ಹಲ್ಲು ಇದೆಯಲ್ಲ ಅದರದ್ದು ದೊಡ್ಡ ಇಮೇಜ್ ಮಾಡಿ ನೋಡಕ್ ಟ್ರೈ ಮಾಡಿದೆ. ಇಷ್ಟೇ ಹಲ್ಲಲ್ಲಿ ಏನಾಗಿದೆ ಅಂತ ಗೊತ್ತು ಮಾಡ್ಕೊಳಕ್ ಆಗುತ್ತಾ? ಇಲ್ಲ. ಆ ಕಾನ್ಕೇವ್ ಮಿರರ್ ಇಟ್ಟಾಗ ಇಷ್ಟು ದೊಡ್ಡದು ಕಾಣಿಸಕ್ ಶುರು ಆಗುತ್ತೆ ಹಲ್ಲು. ಅದರಿಂದ ಅವರು ಒಳಗಡೆ ಏನೇನಾಗಿದೆ ಅಂತ ಹೇಳಿ ನೋಡೋಕೆ ಶುರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎರಡನೇದು ನೋಡಿ, ಮೇಕಪ್ ಆರ್ಟಿಸ್ಟ್ ಗಳು ಇರ್ತಾರಲ್ಲ, ಮೂವಿ ನೋಡ್ತಿರಲ್ಲ ಎಲ್ಲರೂ, ಮೂವಿ ನೋಡಿದಾಗ ದೊಡ್ಡ ಸ್ಕ್ರೀನ್ ಇರುತ್ತೆ, ಸಿಕ್ಕಾಪಟ್ಟೆ ದೊಡ್ಡ ಸ್ಕ್ರೀನ್. ಅದ್ರ ಮೇಲೆ ಏನಾದ್ರೂ ಶಾರುಖ್ ಖಾನ್ ಬಂದ ಅಥವಾ ಸಲ್ಮಾನ್ ಖಾನ್ ಬಂದ ಅಥವಾ ಮೇ ಬಿ ದೀಪಿಕಾ ಪಡುಕೋನ್, ವಿಚ್ ಅವರ್ ಹೀರೋ ಆರ್ ಹೀರೋಯಿನ್, ಆಕ್ಟರ್ ಆರ್ ಆಕ್ಟ್ರೆಸ್ ಹೋಮ್ ಯು ಡಿಸೈರ್ ಫಾರ್, ಅವ್ರು ಬಂದ್ರೆ ಅವ್ರ ಮುಖ ದೊಡ್ಡದು ಕಾಣಿಸುತ್ತಲ್ಲ, ಸಿಕ್ಕಾಪಟ್ಟೆ ಫುಲ್ ಸ್ಕ್ರೀನ್ ತುಂಬಾ ಕಾಣಿಸ್ತಾ ಇರುತ್ತೆ. ಅವಾಗ ಸ್ಕ್ರೀನ್ ತುಂಬಾ ಕಾಣುವಾಗ ಅವ್ರ ಮುಖ ಹೆಂಗ್ ಕಾಣಿಸ್ತಾ ಇರುತ್ತೆ? ಫುಲ್ ಸ್ಮೂತ್ ಕಾಣಿಸ್ತಾ ಇದೆ. ಸ್ಮೂತ್ ಯಾಕೆ ಕಾಣಿಸ್ತಾ ಇದೆ ಅದನ್ನ ವಿಚಾರ ಮಾಡಿ. ಫುಲ್ ಮುಖ ಅಂತ ಫುಲ್ ಸ್ಮೂತ್ ಅಂತ ಇರೋಕೆ ಸಾಧ್ಯ ಇಲ್ಲ. ಎಲ್ಲಾದ್ರೂ ಒಂದ್ ಸ್ವಲ್ಪ ಕಲೆ ಇರುತ್ತೆ, ಸ್ಟೇನ್, ಹೌದಾ, ಪಿಂಪಲ್ ಇರುತ್ತೆ ಅಥವಾ ಮೇ ಬಿ ಏನಾದ್ರೂ ಏನಾದ್ರೂ ಒಂದ್ ಸ್ವಲ್ಪ ತೊಂದರೆ ಇರ್ಬೋದು. ಅವಾಗ ಏನಾದ್ರೂ ಫುಲ್ ಸ್ಕ್ರೀನ್ ತುಂಬಾ ಬಂದಾಗ ಅದೇನಾದ್ರೂ ಫುಲ್ ಒಂದು ಪಿಂಪಲ್ ಇತ್ತಲ್ಲ ಇಷ್ಟು ದೊಡ್ಡದು ಕಾಣಕ್ ಶುರು ಆದ್ರೆ ನೀವೇನ್ ಅಂತೀರ? ಅವಾಗ ಇದೇನಪ್ಪ, ಏನಿದೆ, ಏನ್ ಇಮೇಜ್ ಬರ್ತಾ ಇದೆ ಅಂತೀರ? Are you getting my point? What I am trying to say? ಅಲ್ಲಿ ಏನಾದ್ರೂ ಕಾನ್ಕೇವ್ ಮೇಕಪ್ ಆರ್ಟಿಸ್ಟ್ ಗಳು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾನ್ಕೇವ್ ಮಿರರ್ ಇಂದ ನೋಡ್ತಾರೆ ಅವ್ರ ಮುಖನ ನೋಡಿ. ಫಾರ್ ಎಕ್ಸಾಂಪಲ್ ಒಂದ್ ಏನಾದ್ರೂ ಸ್ಟೇನ್ ಇದ್ರೆ, ಒಂದು ಕಲೆ ಇದ್ರೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ದೇ ಪೇಂಟ್ ಇಟ್ ಬೈ ಯೂಸಿಂಗ್ ದ ಬ್ರಷ್, ಮೇಕಪ್ ಮಾಡ್ತಾರೆ. Are you getting my point? ಅಂದ್ರೆ ಯೂಸ್ಡ್ ಬೈ ಮೇಕಪ್ ಆರ್ಟಿಸ್ಟ್. ಯಾರು ಯೂಸ್ ಮಾಡ್ತಾರೆ? ಮೇಕಪ್ ಆರ್ಟಿಸ್ಟ್ ಗಳು ಯೂಸ್ ಮಾಡ್ತಾರೆ. ನಾರ್ಮಲ್ ಮಿರರ್ ಯೂಸ್ ಮಾಡೋದಿಲ್ಲ ಅವರು, ಮೇಕಪ್ ಆರ್ಟಿಸ್ಟ್ ಗಳು ದೇ ಯೂಸ್ ಕಾನ್ಕೇವ್ ಮಿರರ್. ಇದು ನಿಮಗೆ ಗೊತ್ತಿರಬೇಕು. ಒನ್ಸ್ ಅಗೇನ್ ಐ ರಿಪೀಟ್. ನೋಡಿ ಇಲ್ಲಿ ಇದೆಯಲ್ಲ, ಇದು ಕಾನ್ಕೇವ್ ಮಿರರ್, ಅವ್ರ ಮುಖ ಇಲ್ಲಿದೆ, ಅವ್ರ ಮುಖದ ಸ್ವಲ್ಪ ಪಾರ್ಟ್ ಇಲ್ಲಿದೆ, ಆಕ್ಟರ್ ಗಳ ಮುಖದ ಪಾರ್ಟ್ ಇಲ್ಲಿದೆ. ಅವಾಗ ಏನಾದ್ರೂ ಇಲ್ಲಿ ಮಾಡಿದ ತಕ್ಷಣ ಇಷ್ಟಿರೋದು ಏನಾಗುತ್ತೆ, ಇಷ್ಟು ದೊಡ್ಡದು ಕಾಣಿಸುತ್ತದು. ದೊಡ್ಡದು ಕಾಣಿಸಿದ ತಕ್ಷಣ ಇಷ್ಟು ಸಣ್ಣ ಕಲೆ ಇರೋದು ಇಷ್ಟು ದೊಡ್ಡದು ಕಾಣಿಸಿದ ತಕ್ಷಣ ಏನ್ ಮಾಡ್ತಾರೆ ಅವರು? ದೇ ಟೇಕ್ ದ ಬ್ರಷ್, ದೇ ಡೂ ದ ಮೇಕಪ್. ಮೇಕಪ್ ಮಾಡಿದ ತಕ್ಷಣ ಫುಲ್ ಕವರ್ ಆಗಿಬಿಡುತ್ತೆ. ಕವರ್ ಆದ ತಕ್ಷಣ ದೇ ಕಮ್ ಆನ್ ದ ಬಿಗ್ ಸ್ಕ್ರೀನ್ ಅಂಡ್ ಯು ಫೀಲ್ ಆಕ್ಟರ್ ಇಸ್ ವೆರಿ ಬ್ಯೂಟಿಫುಲ್, ಆಕ್ಟ್ರೆಸ್ ಇಸ್ ವೆರಿ ಬ್ಯೂಟಿಫುಲ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಯಾರ್ದು ಮುಖ ಫುಲ್ ಸ್ಮೂತ್ ಇರೋದಿಲ್ಲ, ಸ್ವಲ್ಪ ಏನಾದ್ರೂ ಡಿಫಾರ್ಮಲಿಟಿ ಏನಾದ್ರೂ ಇದ್ರೆ ಅದರಲ್ಲಿ ಚೆನ್ನಾಗಿಲ್ಲದೆ ಕಾಣ್ತಾ ಇದ್ರೆ ಅದನ್ನ ಫುಲ್ ಮೇಕಪ್ ಮಾಡಿ ಕವರ್ ಅಪ್ ಮಾಡಿಬಿಡ್ತಾರೆ. ಸೊ ಯೂಸ್ಡ್ ಬೈ ಮೇಕಪ್ ಆರ್ಟಿಸ್ಟ್. ಗೊತ್ತಾಯ್ತಾ ಇದು? ನೆಕ್ಸ್ಟ್ ಮೂರನೇದು ನೋಡಿ ಏನಿದೆ ಅಂತ. ದೇ ಆರ್ ಯೂಸ್ಡ್ ಇನ್ ಸರ್ಚ್ ಲೈಟ್ಸ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಸರ್ಚ್ ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಮುಗಿತು. ಇವು ಎರಡು ಅಪ್ಲಿಕೇಶನ್ ಏನ್ ಮೇಲ್ಗಡೆ ಬರ್ದಲ್ಲ ಅದ್ರ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ಬೇಕು. ಇದು ಹೆಂಗಿದೆ ಅಂತ ನೋಡಿ. ದೇ ಆರ್ ಯೂಸ್ಡ್ ಇನ್ ಸರ್ಚ್ ಲೈಟ್ಸ್ ಅಂದ್ರೆ ಹೆಂಗಂದ್ರೆ, ಸರ್ಚ್ ಲೈಟ್ ಅಲ್ಲಿ ಹೆಂಗಿರ್ಬೇಕು? ಈಗ ನಾನು ಲೈಟ್ ಬಿಟ್ರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕದು ಇಲ್ಲ, ಒಂದೇ ಕಡೆ ಹೋಗ್ಬೇಕದು ಸರ್ಚ್ ಲೈಟ್ ಅಂದ್ರೆ. ಈಗ ನಾನು ಒಂದು ಪೋರ್ಟ್ ಇದೆ, ಒಂದೊಂದು ಏರಿಯಾ ಇದೆ, ಅದ್ರ ಮೇಲೆ ಇಟ್ಕೊಂಡು ಸರ್ಚ್ ಲೈಟ್ ಬಿಡ್ಬೇಕು ನಾನು ಸುತ್ತಲೂ. ಅವಾಗ ಏನ್ ಮಾಡ್ತೀನಿ ನಾನು? ಸರ್ಚ್ ಲೈಟ್ ಪವರ್ಫುಲ್ ಬೀಮ್ ಆಫ್ ಲೈಟ್ ಬರಬೇಕು. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಕಾನ್ಕೇವ್ ಮಿರರ್ ಇರುತ್ತಲ್ಲ ಈ ರೀತಿಯಾಗಿ, ಈ ಕಾನ್ಕೇವ್ ಮಿರರ್ ಮೇಲೆ ಪ್ಯಾರಲಲ್ ರೇಸ್ ಆಫ್ ಲೈಟ್ ಬಿಡ್ತಾರೆ. ಹಿಂಗೆ ಪ್ಯಾರಲಲ್ ರೇಸ್ ಆಫ್ ಲೈಟ್ ಬಿಟ್ಟ ತಕ್ಷಣ ಏನಾಗ್ತವೆ? ಒಂದೇ ಪಾಯಿಂಟ್ ಒಳಗಡೆ ಮೀಟ್ ಆಗಿ ಈ ರೀತಿ ಪವರ್ಫುಲ್ ಬೀಮ್ ಆಫ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಓಕೆ, ಫೈನ್. ಸೊ ದೇ ಆರ್ ಯೂಸ್ಡ್ ಇನ್ ಸರ್ಚ್ ಲೈಟ್, ದೇ ಆರ್ ಯೂಸ್ಡ್ ಇನ್ ಸರ್ಚ್ ಲೈಟ್ಸ್ ಟು ಪ್ರೊಡ್ಯೂಸ್ ಪವರ್ಫುಲ್ ಬೀಮ್ ಆಫ್ ಲೈಟ್, ಟು ಪ್ರೊಡ್ಯೂಸ್ ಪವರ್ಫುಲ್ ಬೀಮ್ ಆಫ್ ಲೈಟ್, ಪವರ್ಫುಲ್ ಬೀಮ್ ಆಫ್ ಲೈಟ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಇದೆ ನೋಡಿ. ದೇ ಆರ್ ಯೂಸ್ಡ್ ಇನ್ ಕಾರ್ ಹೆಡ್ಲೈಟ್ಸ್. ಕಾರ್ ಹೆಡ್ಲೈಟ್ಸ್ ಒಳಗಡೆ ಯೂಸ್ ಮಾಡ್ತಾರೆ. ಸರ್, ಕಾರ್ ಹೆಡ್ಲೈಟ್ಸ್ ಒಳಗಡೆ ನಾವೇನು ಮಿರರ್ ನೋಡೇ ಇಲ್ಲ ಅಂತ ನೀವು ಅನ್ಬೋದು. ಆ ಕಾರ್ ಹೆಡ್ಲೈಟ್ ನೋಡ್ತಿರಲ್ಲ ನೋಡಿ, ಕಾನ್ಕೇವ್ ಶೇಪ್ ಇರುತ್ತೆ ಈ ರೀತಿಯಾಗಿ.
ಕಾನ್ಕೇವ್ ಶೇಪ್ ಇದ್ದಾಗ ಈ ರೀತಿ ಕಾನ್ಕೇವ್ ಶೇಪ್ ಇದೆಯಾ, ಇದ್ರ ಒಳಗಡೆ ಇಲ್ಲಿ ಬಲ್ಬ್ ಇರುತ್ತೆ ಈ ರೀತಿಯಾಗಿ. ಈ ರೀತಿ ಬಲ್ಬ್ ಇದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಪ್ಯಾರಲಲ್ ರೇಸ್ ಆಫ್ ಲೈಟ್ ಈ ರೀತಿಯಾಗಿ ಏನ್ ಬೀಳ್ತಾವಲ್ಲ, ಈ ಪ್ಯಾರಲಲ್ ರೇಸ್ ಆಫ್ ಲೈಟ್ ಈ ರೀತಿಯಾಗಿ ಇದ್ರ ಮೇಲೆ ಬಿದ್ದಾಗ ಇವು ಎಲ್ಲಾ ಸೇರ್ಕೊಂಡು ಒಂದೇ ಪಾಯಿಂಟ್ ಒಳಗಡೆ ಈ ರೀತಿಯಾಗಿ ಮೀಟ್ ಆಗಿ ಪವರ್ಫುಲ್ ಬೀಮ್ ಆಫ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಕಾರಿಂದ ಹಿಂಗ್ ಹೋಗುವಾಗ ಒಂದೇ ಲೈನ್ ಅಲ್ಲಿ ಈ ರೀತಿಯಾಗಿ ರೋಡ್ ಮೇಲ್ಗಡೆ ಮಾತ್ರ ಲೈಟ್ ಬಿದ್ರೆ ಏನಾಗುತ್ತೆ, ನಮ್ಗೆ ಆರಾಮಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಒಳಗಡೆ ಕಾರ್ ಹೆಡ್ಲೈಟ್ ಇದೆಯಲ್ಲ ನೋಡಿ, ಕಾನ್ಕೇವ್ ಶೇಪ್ ಇರುತ್ತೆ ಈ ರೀತಿಯಾಗಿ. ನೋಡ್ತೀರಾ ಕಾರ್ ಹೆಡ್ಲೈಟ್ ಹಿಂಗಿರುತ್ತಲ್ಲ, ಒಳಗಡೆ ಹೆಂಗಿರುತ್ತೆ ಈ ರೀತಿಯಾಗಿ ಕಾನ್ಕೇವ್ ಶೇಪ್ ಇರುತ್ತೆ. ಯಾಕೆ ಮಾಡಿರ್ತಾರೆ? ಇಟ್ ಈಸ್ ಡನ್ ಟು ಪ್ರೊಡ್ಯೂಸ್ ಪವರ್ಫುಲ್ ಬೀಮ್ ಆಫ್ ಲೈಟ್. ಅದನ್ನ ಎಲ್ಲಿ ಬರ್ದೇನೆ, ದೇ ಆರ್ ಯೂಸ್ಡ್ ಇನ್ ಕಾರ್ ಹೆಡ್ಲೈಟ್ಸ್ ಟು ಪ್ರೊಡ್ಯೂಸ್, ಹೇಳಿ, ಟು ಪ್ರೊಡ್ಯೂಸ್ ಪವರ್ಫುಲ್ ಬೀಮ್ ಆಫ್ ಲೈಟ್. ಪವರ್ಫುಲ್ ಬೀಮ್ ಆಫ್ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲಿ ಯೂಸ್ ಮಾಡ್ತಾರೆ? ಇದನ್ನ ಕಾರ್ ಹೆಡ್ಲೈಟ್ ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಎನ್ಲಾರ್ಜ್ ಇಮೇಜ್ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ಇದ್ರದ್ದು ಕನ್ವರ್ಜಿಂಗ್ ಪವರ್ ಇದೆಯಲ್ಲ, ಇದೇನ್ ಮಾಡುತ್ತೆ, ರೇ ಆಫ್ ಲೈಟ್ ಗಳು ಏನು ಹಿಂಗ್ ಬಂದಿರುತ್ತೆ ಪ್ಯಾರಲಲ್ ಆಗಿ, ಅದೇನ್ ಮಾಡುತ್ತೆ ಒಂದೇ ಕಡೆ ಈ ರೀತಿ ಮೀಟ್ ಮಾಡಿಸುತ್ತೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಕನ್ವರ್ಜಿಂಗ್ ಪವರ್. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ? ಇದು ಮಾಡ್ತಾ ಇರೋದು ಎನ್ಲಾರ್ಜ್ ಡೈರೆಕ್ಟ್ ಇಮೇಜ್ ಇರೋದು ಡೆಂಟಿಸ್ಟ್ ಮತ್ತೆ ಯಾರು ಮೇಕಪ್ ಆರ್ಟಿಸ್ಟ್ ಗಳು ಯೂಸ್ ಮಾಡೋದು ಎನ್ಲಾರ್ಜ್ ಡೈರೆಕ್ಟ್ ಇಮೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಕನ್ವರ್ಜಿಂಗ್ ಪವರ್ ಬಗ್ಗೆ. ನೆಕ್ಸ್ಟ್ ಇನ್ನೊಂದಿದೆ ಫಿಫ್ತ್ ಒನ್ ಏನಂದ್ರೆ ಅದನ್ನು ಬರ್ಕೊಡಿ, ಈಗ 4 ಆಗಿದೆ. ಫಿಫ್ತ್ ಒನ್ ಇಸ್ ದೇ ಆರ್ ಯೂಸ್ಡ್ ಇನ್ ಸೋಲಾರ್ ಕುಕ್ಕರ್ಸ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಯೂಸ್ಡ್ ಇನ್ ಸೋಲಾರ್ ಕುಕ್ಕರ್ಸ್ ಒಳಗಡೆ. ಯಾಕೆ ಯೂಸ್ ಮಾಡ್ತಾರೆ? ಯಾಕಂದ್ರೆ ಪ್ಯಾರಲಲ್ ರೇಸ್ ಆಫ್ ಲೈಟ್ ಸನ್ನಿಂದ ಬಂದಿರುತ್ತೆ, ಅದೆಲ್ಲ ಒಂದೇ ಕಡೆ ಏನಾಗುತ್ತೆ, ಕಾನ್ವರ್ಜ್ ಆಗ್ಬಿಡುತ್ತೆ, ದೆನ್ ಸೋ ದಟ್ ವಿ ಕ್ಯಾನ್ ಕುಕ್ ದ ಫುಡ್ ಇನ್ ಸೋಲಾರ್ ಕುಕ್ಕರ್. ಗೊತ್ತಾಯ್ತಾ? ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಕಾನ್ಕೇವ್ ಮಿರರ್ಸ್. ಏನು ಒಂದೇ ಅಪ್ಲಿಕೇಶನ್? ದೇ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್. ವೈ ದೇ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್? ದೇ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್ ಬಿಕಾಸ್ ದೇ ಪ್ರೊಡ್ಯೂಸ್ ಎನ್ಲಾರ್ಜ್ಡ್ ಡೈರೆಕ್ಟ್ ಇಮೇಜ್ ಅಂತ ಬರೀಬೇಕು. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವೈ ದೇ ಆರ್ used by dentist ಅಂತ ಕೇಳಿದಾಗ ಏನು ಬರೀಬೇಕು? they produce enlarged erect image, so that's why they are used by dentist. ಅದೇ ರೀತಿಯಾಗಿ why they are used by makeup artist ಅಂತ ಕೇಳಿದ್ರೆ ಏನು ಬರೀಬೇಕು? because they produce enlarged erect image of face. ದೊಡ್ಡ ಇಮೇಜ್ ಮಾಡಿ ತೋರಿಸ್ತದೆ, ಅದರ ಸಲುವಾಗಿ ಮೇಕಪ್ ಆರ್ಟಿಸ್ಟ್ ಗಳು ಯೂಸ್ ಮಾಡ್ತಾರೆ. why they are used in searchlights, in car headlight and in solar cooker ಅಂತ ಕೇಳಿದಾಗ because they have converging power ಅಂತ ಕೂಡ ನೀವು ಬರೀಬಹುದು. ಗೊತ್ತಾಯ್ತಾ ಮುದ್ದು ಮಕ್ಕಳಿಗೆ ಏನಿದೆ ಅಂತ ಹೇಳಿ? ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಕಾನ್ಕೇವ್ ಮಿರರ್ ಅಪ್ಲಿಕೇಶನ್ ಯಾವ ರೀತಿಯಾಗಿದೆ ಅದನ್ನ ನಾವು ನೋಡ್ತಾ ಇದ್ವಿ. ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಡೀಟೇಲಿಂಗ್ ನಿಮಗೆ. ನೆಕ್ಸ್ಟ್ ಸ್ವಲ್ಪ ಕ್ವಶನ್ಸ್ ಗಳು ಈ ವಿಡಿಯೋ ಮತ್ತೆ ಲಾಸ್ಟ್ ವಿಡಿಯೋ ರಿಲೇಟೆಡ್ ಎಲ್ಲಾ ಕ್ವಶನ್ಸ್ ಗಳನ್ನ ನೋಡಿ. ಸ್ವಲ್ಪ ಒಂದು ಕ್ವಶನ್ ಕೇಳ್ತಾರೆ, when do we get enlarged erect image in concave mirror? ಈ ರೀತಿಯ ಕ್ವಶನ್ ಕೇಳಿದ್ರು ಅನ್ಕೊಳ್ಳಿ. enlarged erect image in concave mirror ಈ ರೀತಿಯ ಕ್ವಶನ್ ಕೇಳಿದ್ದಾರೆ. ಓಕೆ, ವಾಟ್ ವಿಲ್ ಬಿ ದ ಆನ್ಸರ್? ಟೆಲ್ ಮಿ. ಏನಿರಬೇಕು? ಇಮೇಜ್ ಎನ್ಲಾರ್ಜ್ ಇರಬೇಕು, ಮತ್ತೆ ಅದು ಹೆಂಗಿರಬೇಕು? ಎರೆಕ್ಟ್ ಕೂಡ ಇರಬೇಕು. ಎರೆಕ್ಟ್ ಇಮೇಜ್ ಕಾನ್ಕೇವ್ ಮಿರರ್ ಅಲ್ಲಿ ಯಾವಾಗ ಬರುತ್ತೆ? ಫೋಕಸ್ ಇಂದ ನೀವೇನಾದ್ರೂ ಆ ಕಡೆ ಇಟ್ಟಿದ್ರೆ ಎಲ್ಲಾ ಕಡೆ ಇನ್ವರ್ಟೆಡ್ ಇಮೇಜ್ ಬರುತ್ತೆ. ಫೋಕಸ್ ಇಂದ ಸ್ವಲ್ಪ ಒಳಗೆ ಬಂದ್ರೆ ಅನ್ಕೊಳ್ಳಿ, ಅವಾಗ ಎರೆಕ್ಟ್ ಬರುತ್ತೆ, ಎನ್ಲಾರ್ಜ್ ಬರುತ್ತೆ. ಸೊ ಆಬ್ಜೆಕ್ಟ್ ಎಲ್ಲಿ ಇರಬೇಕು? ಆಬ್ಜೆಕ್ಟ್ ಶುಡ್ ಬಿ, ಹೇಳಿ ಆನ್ಸರ್ ಏನಾಗುತ್ತೆ? ಆಬ್ಜೆಕ್ಟ್ ಶುಡ್ ಬಿ ಬಿಟ್ವೀನ್ P and F. Between P and F ಇದ್ರೆ ನಮ್ಗೆ ಏನ್ ಸಿಗುತ್ತೆ? enlarged erect image ಸಿಗುತ್ತೆ. ಇನ್ನು ಸ್ವಲ್ಪ ಕಾನ್ಕೇವ್ ಮಿರರ್ ಮೇಲೆ ಇನ್ನೊಂದು ಸ್ವಲ್ಪ ಕ್ವಶನ್ ಬರೆಸ್ತೀನಿ ನೋಡಿ, ಅದನ್ನ ನೀವು ಅದು ಪ್ರಾಕ್ಟೀಸ್ ಮಾಡಿ ಏನಿದೆ ಅಂತ ಹೇಳಿ ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಲೆಟ್ us take one more question. Okay, in a concave mirror we get inverted image when object is placed between dash and dash. Okay, ಏನ್ ಕೇಳ್ತಿದಾರೆ ಅಂದ್ರೆ in concave mirror we get inverted image ಅಷ್ಟೇ ಅಂದಿದ್ದಾರೆ ಅವರು. ಅದರ ಎನ್ಲಾರ್ಜ್ ಇದೆಯಾ ಡಿಮಿನಿಷ್ ಏನಿಲ್ಲ, ಒಟ್ಟಿನಲ್ಲಿ ಇನ್ವರ್ಟೆಡ್ ಬೇಕು. ಇನ್ವರ್ಟೆಡ್ ಇಮೇಜ್ when the object is placed between this and that ಅಂತ ಕೇಳಿದ್ದಾರೆ. 2 ಪಾಯಿಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿ ನೋಡಿ. ಅಬ್ಸರ್ವ್ ಮಾಡಿ, ಈ ರೀತಿಯ ಕಾನ್ಕೇವ್ ಮಿರರ್ ಇದೆ, ಆಮೇಲೆ ಈ ರೀತಿಯಾಗಿ ಇಲ್ಲಿ ಪೋಲ್ ಇದೆ, ಆಮೇಲೆ ಇಲ್ಲಿ ಫೋಕಸ್ ಇದೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ. ರೇ ಡಯಾಗ್ರಾಮ್ ನಿಮಗೆ ಫುಲ್ ಗೊತ್ತಿರಬೇಕು. ಇನ್ಫಿನಿಟಿ ಅಲ್ಲಿ ಇಟ್ಟಾಗ ಫೋಕಸ್ ಅಲ್ಲಿ ಫಾರ್ಮ್ ಆಗುತ್ತೆ, ಪಾಯಿಂಟ್ ಸೈಜ್ ಇರುತ್ತೆ, ಇನ್ವರ್ಟೆಡ್ ಇರುತ್ತೆ ಅಂತ ಗೊತ್ತು. ಬಿಯಾಂಡ್ ಸಿ ಇಟ್ಟಾಗ ಇಲ್ಲಿ ನಡುವೆ ಬಿಟ್ವೀನ್ ಸಿ ಅಂಡ್ ಎಫ್ ಫಾರ್ಮ್ ಆಗುತ್ತೆ, ಅದು ಹೇಗಿರುತ್ತೆ? ಇನ್ವರ್ಟೆಡ್. ಅಟ್ ಸಿ ಇಟ್ಟಾಗ ಅಟ್ ಸಿ ಅಲ್ಲೇ ಫಾರ್ಮ್ ಆಗುತ್ತೆ, ಇನ್ವರ್ಟೆಡ್. ಆಮೇಲೆ ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟಾಗ ಬಿಯಾಂಡ್ ಸಿ ಫಾರ್ಮ್ ಆಗುತ್ತೆ, ಹೆಂಗಿದೆ? ಇನ್ವರ್ಟೆಡ್ ಇದೆ. ಅಟ್ ಎಫ್ ಇಟ್ಟಾಗ ಇನ್ಫಿನಿಟಿ ಅಲ್ಲಿ ಅದು ಇನ್ವರ್ಟೆಡ್ ಇರುತ್ತೆ ಫಾರ್ಮ್ ಆದ್ರೆ. ಅಂದ್ರೆ ಇನ್ಫಿನಿಟಿ ಇಂದ ಹಿಡಿದು ಎಫ್ ನಡುವೆ ಎಲ್ಲಾದ್ರೂ ಇಡಿ ಇಮೇಜ್ ಹೆಂಗ್ ಫಾರ್ಮ್ ಆಗುತ್ತೆ?
ಇನ್ವರ್ಟೆಡ್ ಫಾರ್ಮ್ ಆಗುತ್ತೆ. ಎಫ್ ಇಂದ ನೀವೇನಾದ್ರೂ ಮುಂದ್ಗಡೆ ಹೋದ್ರಿ ಅನ್ಕೊಳ್ಳಿ, ಅವಾಗ ಇಮೇಜ್ ಹೆಂಗಿರುತ್ತೆ, ಎರೆಕ್ಟ್ ಇರುತ್ತೆ. ಈಗ ಡಯಾಗ್ರಾಮ್ ತೆಗೆದು ತೋರಿಸಿದ್ರೆ ಎಫ್ ಇಂದ ಮುಂದ್ಗಡೆ ಹೋದಾಗ ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಇದು ಬಿಟ್ವೀನ್ ಇನ್ಫಿನಿಟಿ ಅಂಡ್ ಎಫ್. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಬಾರಿ ಸಿಂಪಲ್ ಇದೆ. ಇನ್ನೊಂದು ಕ್ವಶನ್ ಅದೇ ರೀತಿಯಾಗಿ. ಓಕೆ, ಇನ್ ಕಾನ್ಕೇವ್ ಮಿರರ್ ನೋಡಿ, ಅಬ್ಸರ್ವ್ ಮಾಡಿ. ಇನ್ ಕಾನ್ಕೇವ್ ಮಿರರ್ we get enlarged inverted image when object is placed between dash and dash. ಈಗ ಕೇಳಿದ್ರು ನೋಡಿ ಏನಿದೆ ಅಂತ ಹೇಳಿ. ಇನ್ ಕಾನ್ಕೇವ್ ಮಿರರ್ we get enlarged and inverted ಇದೆ. enlarged and inverted ಅಂದ್ರೆ ಏನು, ದೊಡ್ಡದು ಇರಬೇಕು ಮತ್ತೆ ಉಲ್ಟಾನು ಇರಬೇಕು. ನೋಡಿ ಎಲ್ಲಿ ಇಟ್ಟಿವಿ ಅನ್ಕೊಳ್ಳಿ, ಬಿಯಾಂಡ್ ಸಿ, ಅವಾಗ ನಮ್ಗೆ ಇನ್ವರ್ಟೆಡ್ ಬರುತ್ತೆ ಬಟ್ ಎನ್ಲಾರ್ಜ್ ಇರುತ್ತಾ, ಇಲ್ಲ, ಸಣ್ಣದಿದೆ. ಸಿ ಅಲ್ಲಿ ಇಟ್ವಿ ಅನ್ಕೊಳ್ಳಿ, ಸಿ ಅಲ್ಲಿ ಇಟ್ಟಾಗ ಇನ್ವರ್ಟೆಡ್ ಬರುತ್ತೆ ಬಟ್ ಎನ್ಲಾರ್ಜ್ ಇದೆಯಾ, ಇಲ್ಲ, ಸೇಮ್ ಸೈಜ್ ಇರುತ್ತೆ. ಅದೇನಾದ್ರೂ ನೀವು ಇಲ್ಲಿ ಇಟ್ರಿ ಅನ್ಕೊಳ್ಳಿ, ಈ ರೀತಿಯಾಗಿ ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟರು ಅನ್ಕೊಳ್ಳಿ, ಅವಾಗ ಬಿಯಾಂಡ್ ಸಿ ಬರುತ್ತೆ, ಇನ್ವರ್ಟೆಡ್ ಇದೆ ಮತ್ತೇನಿರುತ್ತೆ, ಎನ್ಲಾರ್ಜ್ ಕೂಡ ಇರುತ್ತೆ. ಅದರ ಸಲುವಾಗಿ ಏನ್ ಬರೀತಾರೆ ಇಲ್ಲಿ, ಬಿಟ್ವೀನ್ ಸಿ ಅಂಡ್ ಎಫ್. ಮುದ್ದು ಮಕ್ಕಳೇ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿರುವಂತಹ ಕ್ವಶನ್ಸ್ ಗಳು ತುಂಬಾ ಕಾಮನ್. ಏನದು ಕ್ವಶನ್ಸ್ ಗಳು? when we place an object between C and F, what will be nature of image? or when do we get enlarged and inverted image in concave mirror where the object should be placed ಅಂತ ಕೇಳಿದಾಗ ನೀವು ಈ ರೀತಿಯಾಗಿ ಅಬ್ಸರ್ವ್ ಮಾಡಿ, ರೇ ಡಯಾಗ್ರಾಮ್ ಗಳನ್ನ ಅಬ್ಸರ್ವ್ ಮಾಡಿ ಫಿಲ್ ಮಾಡಕ್ಕೆ ಶುರು ಮಾಡಬೇಕು. ಓಕೆ, ಇನ್ನೊಂದು ಕ್ವಶನ್ ಕೊಡ್ತಾ ಇದೆ. ಓಕೆ ನೋಡಿ, ಕ್ವಶನ್ ಏನಿದೆ ಅಂತ ಹೇಳಿ ಈ ರೀತಿಯಾಗಿದೆ. ಏನದು? when do we get enlarged, otherwise let's take when do we get diminished erect image in concave mirror. ಈ ರೀತಿಯಾಗಿದೆ. ಅಬ್ಸರ್ವ್ ಮಾಡಿ ಕ್ವಶನ್ ಏನಿದೆ ಅಂತ ಹೇಳಿ ಮತ್ತೊಂದ್ಸರಿ ಅಬ್ಸರ್ವ್ ಮಾಡಿ. ಓಕೆ, ಏನ್ ಹೇಳಿದಾರಲ್ಲಿ when do we get diminished. ಓಕೆ, ಡಿಮಿನಿಶ್ ಅಂದ್ರೂ ಬಂದೇ ಬರುತ್ತೆ, ಕಾನ್ಕೇವ್ ಮಿರರ್ ಅಲ್ಲಿ ಬರ್ಬೋದು. ಎರೆಕ್ಟ್ ಇಮೇಜ್ ಅಂದಿದ್ದಾರೆ. ನಮಗೆ ಕಾನ್ಕೇವ್ ಮಿರರ್ ಅಲ್ಲಿ ಏನ್ ಬರ್ತಾ ಇದೆ, ಎರೆಕ್ಟ್ ಇಮೇಜ್ ಬಂದಿದೆ ಅಂದ್ಮೇಲೆ ಅದು ಹೆಂಗಿರುತ್ತೆ, ಎನ್ಲಾರ್ಜ್ ಇರುತ್ತೆ. ಡಿಮಿನಿಶ್ ಏನಾದ್ರು ಇದೆಯಾ? ಎಲ್ಲಾ ಕೇಸಸ್ ನೋಡಿದ್ವಿ ನಾವು. ಇನ್ಫಿನಿಟಿ, ಬಿಯಾಂಡ್ ಸಿ, ಅಟ್ ಸಿ, ಬಿಟ್ವೀನ್ ಸಿ ಅಂಡ್ ಎಫ್, ಅಟ್ ಎಫ್, ಬಿಟ್ವೀನ್ ಪಿ ಅಂಡ್ ಎಫ್ ಎಲ್ಲ ನೋಡಿದೀವಿ. ಅದರಲ್ಲಿ ಯಾವ್ದಾದ್ರು ಡಿಮಿನಿಶ್ಡ್ ಮತ್ತೆ ಎರೆಕ್ಟ್ ಎರಡೂ ಬಂದಿದಾವ? ಇಲ್ಲ. ಡಿಮಿನಿಶ್ಡ್ ಬಂದಿದೆ ಅಂದ್ಮೇಲೆ ಅದು ಹೆಂಗಿರ್ಬೇಕು, ಇನ್ವರ್ಟೆಡ್ ಇದ್ದಿರ್ಬೇಕು. ನೋಡಿದೀವಿ ನಾವು ಡಿಮಿನಿಶ್ಡ್ ಎರೆಕ್ಟ್ ಬಂದಿದ್ದು ಬಿಟ್ವೀನ್ ಸಿ ಅಂಡ್ ಎಫ್ ಫಾರ್ಮ್ ಆಗಿದೆ. ಬಿಯಾಂಡ್ ಸಿ ಇಟ್ಟಾಗ ಬಿಟ್ವೀನ್ ಸಿ ಅಂಡ್ ಎಫ್ ಫಾರ್ಮ್ ಆಗಿತ್ತಲ್ಲ, ಅದು ಹೆಂಗಿತ್ತು, ಡಿಮಿನಿಶ್ಡ್ ಇತ್ತು ಬಟ್ ಇನ್ವರ್ಟೆಡ್ ಇತ್ತು. ಬಿಟ್ವೀನ್ ಪಿ ಅಂಡ್ ಎಫ್ ಇಟ್ಟಾಗ ಇಮೇಜ್ ಹೆಂಗಿದೆ, ಎರೆಕ್ಟ್ ಇದೆ ಮತ್ತೆ ಅದು ಹೆಂಗಿದೆ, ಎನ್ಲಾರ್ಜ್ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಮಗೆ ಡಿಮಿನಿಶ್ಡ್ ಮತ್ತೆ ಎರೆಕ್ಟ್ ಇಮೇಜ್ ಕಾನ್ಕೇವ್ ಮಿರರ್ ಅಲ್ಲಿ ಬರೋದಿಲ್ಲ. ಸೊ ಅದರ ಸಲುವಾಗಿ ಏನ್ ಬರೀತೀವಿ ಇಲ್ಲಿ, we never get diminished and erect image in concave mirror. ಅಂದ್ರೆ ಕಾನ್ಕೇವ್ ಮಿರರ್ ಅಲ್ಲಿ ನಮಗೆ ಡಿಮಿನಿಶ್ಡ್ ಮತ್ತೆ ಎರೆಕ್ಟ್ ಆಗಿರುವಂತ ಇಮೇಜ್ ಸಿಗೋದೇ ಇಲ್ಲ. ನೋಡಿ ಮುದ್ದು ಮಕ್ಕಳೇ, ಈಗ ನಾನು ಹೇಳ್ತಾ ಇರೋದು ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದರ ಮೀನಿಂಗ್ ಏನಂದ್ರೆ ನೀವು ಹಿಂದ್ಗಡೆ ವಿಡಿಯೋನ ನೋಡಿ ಬಂದಿಲ್ಲ ಅಂತ ಅರ್ಥ. ನೀವು ಪ್ಲೇ ಲಿಸ್ಟ್ ಅಲ್ಲಿ ಕ್ಲಾಸ್ 10 ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂತ ಏನ್ ಚಾಪ್ಟರ್ ಪ್ಲೇ ಲಿಸ್ಟ್ ಇದೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ನೋಡಿದ್ರೆ ಮಾತ್ರ ಇಟ್ ಮೇಕ್ಸ್ ಸೆನ್ಸ್, ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲಾ ವಿಡಿಯೋಗಳನ್ನ ನೋಡಿ ಕಂಟಿನ್ಯೂಸ್ ಆಗಿ 1 2 3 4 5 ಅಂತ ಏನ್ ಕಂಟಿನ್ಯೂಸ್ ಆಗಿ ಬರ್ತದೆ ಆ ವಿಡಿಯೋನ ನೋಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಓಕೆ, ಟಿಲ್ ದೆನ್ ಯು ಕೀಪ್ ಆನ್ ಸ್ಟಡಿಂಗ್. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.